ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವಿಡಿಯೋ ಹೋಗಿ ನೋಡ್ಬೋದು. ಕಟ್ಟಿಯೂರು ಮುಗಿಸ್ಕೊಂಡು ನಾವು ಬಂದು ಸ್ಟೇ ಆಗಿದ್ದೆ ಕನ್ನೂರು ಮೇನ್ ಬಸ್ ಸ್ಟಾಪ್ ಹತ್ರ. ಒಂದು 5-10 ಮಿನಿಟ್ಸು ಡಿಫ್ರೆನ್ಸಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ. ಸೊ ಮಾರ್ನಿಂಗ್ 7 o'clock ಎಲ್ಲ ರೆಡಿಯಾಗಿ ಚೆಕ್ಔಟ್ ಆಗ್ತಾಯಿದ್ದೀವಿ. ರೂಮ್ ಅಂತೂ ನಮಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೇ ಇತ್ತು. ನಿಮ್ಮ ಅನುಕೂಲ ಯಾವುದಿದೆಯೋ ಅದನ್ನು ನೀವು ರೂಮ್ನ ಬುಕ್ ಮಾಡಿಕೊಂಡು ಸೊ ನೆಕ್ಸ್ಟು ನಾವು ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ಫಸ್ಟು ನಾವು ಕೊಟ್ಟಿಯೂರು ದೇವ್ರ ದರ್ಶನ ಮುಗಿದ ನಂತರ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಮಾತಾಡಿಕೊಂಡು ನಾವಿದ್ದ ಹೋಟೆಲ್ ನೇಮ್ ಬಂದು ಸ್ಕೈ ಪ್ಯಾಲೇಸ್ ಅಂತ ಕನ್ನೂರು. ಸೊ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಆಗಿದ್ದಾರೆ ಆ್ಯಂಡ್ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೂ ಮ್ಯಾನೇಜಬಲ್ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ. ಹೇಳ್ಬೇಕು ಅಂದರೆ ಅಲ್ಲಿ ತುಂಬ ಥರನೇ ಫೆಸಿಲಿಟೀಸ್ ಇದೆ. ಡೆಲ್ಲಿಲಿ 720, ದುಬೈಯಲ್ಲಿ 550, ಲಂಡನ್ನಲ್ಲಿ 350 ಆ್ಯಂಡ್ ನ್ಯೂಯಾರ್ಕಲ್ಲಿ 950. ನೈಟ್ ಫುಲ್ಲು ಮಳೆ. ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ. ಶಿವ ಟೆಂಪಲ್ಲು ಇದು ಏರ್ಪೋರ್ಟ್ ಹೋಗೋ ರೋಡಲ್ಲಿ. ಸೊ ಕನ್ನೂರು ಬಸ್ ಸ್ಟಾಪಿಂದ ಜಸ್ಟ್ 10 ಮಿನಿಟ್ಸಲ್ಲಿ ಬರ್ಬೋದು. ಇದು ಕನ್ನೂರಿಗೆ ಬಂದು ಸೊ ಚುವ ನೋಡ್ತಾ ಇರ್ಬೋದು. ಚುವ ಮಹಾ ಶಿವಕ್ಷೇತ್ರ ಅಂತ. ಸೊ ತುಂಬ ಅದ್ಭುತವಾಗಿದೆ. ಕೊಟ್ಟಿಯೂರಿಗೆ ಬಂದವರು ಸೊ ಈ ಪ್ಲೇಸ್ನೆಲ್ಲ ವಿಸಿಟ್ ಮಾಡ್ಬೋದು, ನಿಯರೆಸ್ಟ್ ಇರೋ ಪ್ಲೇಸ್ಗಳೆಲ್ಲ. ಇಲ್ಲೂ ಸಹ ಸಣ್ಣ ಕಲ್ಲು, ಕೊಟ್ಟಿಯೂರಲ್ಲೂ ಸಣ್ಣ ಕಲ್ಲು ಇದೇ ಥರನೇ ಹಾಕಿರೋದು. ಬಟ್ ನೋಡ್ಕೊಂಡು ಓಡಾಡಬೇಕಷ್ಟೆ. ನಾವು ಕೊಟ್ಟಿಯೂರಿಗೆ ಬಂದು ಸುಮಾರು ಜನ ಹಾಗೆ ಹೋಗ್ತಾರೆ. ಬಟ್ ಇಲ್ಲಿ ನಿಯರೆಸ್ಟು ಅಂದರೆ ಒನ್ ಟೈಮ್ ಬರ್ತೀವಿ ನಾವು. ಇಲ್ಲಿರೋಂತಹ ನಿಯರೆಸ್ಟ್ ಪ್ಲೇಸ್ಗಳಿಗೆ ನಾವು ವಿಸಿಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕಂದರೆ ಒನ್ ಟೈಮ್ ಬರ್ತೀವಲ್ವಾ, ಸೊ ಮತ್ತೆ ಬರೋದಕ್ಕಾಗಲ್ಲ. ಬಂದಾಗ ಎಲ್ಲ ಪ್ಲೇಸು ಕವರ್ ಮಾಡ್ಕೊಂಡು ಹೋಗ್ಬೋದು. ಒಂದು ಏನಪ್ಪ ಅಂದರೆ ಇಲ್ಲಿ ಪಂಚೇಶಲ್ಯ ಕಂಪಲ್ಸರಿ. ನೀವು ಎಲ್ಲಿಂದ ಯಾವ ದೇವಸ್ಥಾನಕ್ಕೆ ಹೋದರೂ ಪಂಚೇಶಲ್ಯ ಕಂಪಲ್ಸರಿ ಇರುತ್ತೆ. ಸೊ ಇದು ಶಿವ ಟೆಂಪಲ್ಲು. ಸೊ ಇದು ನಾನು ಆದಷ್ಟು ಒಳಗಡೆ ಮೊಬೈಲ್ ಹಲೋ ಇರಲಿಲ್ಲ, ಸೊ ಹಾಗಾಗಿ ಝೂಮ್ ಮಾಡಿ ನಾನು ವಿಡಿಯೋ ತೆಗೆದಿದ್ದು. ನನಗಂತೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ ದೇವಸ್ಥಾನಗಳು. ನೀವೇನಾದರೂ ಕೊಟ್ಟಿಯೂರು ಸೈಡ್ ಬರ್ತಾ ಇದ್ದೀರಾ, ಕೇರಳ ಸೈಡು ಅಂತ ಅಂದರೆ ಟ್ರೆಡಿಷ್ನಲ್ಲಾಗಿ ಲೇಡೀಸು ಸ್ಯಾರಿ ಅಥವಾ ಡ್ರೆಸ್ಸು ಕಂಪಲ್ಸರಿ. ಸೊ ಆ್ಯಂಡ್ ಜೆಂಟ್ಸು ಶಲ್ಯ ಪಂಚೆ ಕಂಪಲ್ಸರಿ ಹಾಕ್ಕೊಂಡು ಬರಲೇಬೇಕು. ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಸೊ ನಾವು ಅಲ್ಲಿ ಹೋಟೆಲಲ್ಲಿ ಸ್ಟೇ ಆದಂಥ ಹೋಟೆಲಲ್ಲಿ ಕೇಳಿದ್ವಿ ಇಲ್ಲಿ ನಿಯರೆಸ್ಟ್ ಪ್ಲೇಸಸ್ ಯಾವುದಿದೆ ಅಂತ. ಸೊ ಅವರು ಇದನ್ನು ರೆಫರ್ ಮಾಡಿದ್ರು, ಚುವ ಶಿವ ಟೆಂಪಲ್ ಅಂತ. ಸೊ ನಾವು ಕನ್ನೂರು ಬಸ್ ಸ್ಟಾಪಿಂದ ಇಲ್ಲಿ ಒಂದು 5 ಮಿನಿಟ್ಸ್ ಅಷ್ಟೇ ವಾಕ್, ಅಂದರೆ 5 ಮಿನಿಟ್ಸ್ ಅಷ್ಟೇ ಬರ್ಬೋದು. ಬಟ್ ಇಲ್ಲಿ ಆಟೋದಲ್ಲಿ ಹೋದರೆ ಬೆಸ್ಟು ಅಂದರು. ಆಟೋನ ಕೇಳಿದ್ರೆ ಒಂದು 60 ರೂಪೀಸ್ ಆದರೆ 120 ರೂಪೀಸ್ ನಾವು ಕೊಡಬೇಕಾಗತ್ತೆ. ಅಂದರೆ ಡಬಲ್ ಚಾರ್ಜ್ ಕೊಡಬೇಕಾಗತ್ತೆ ಅವ್ರಿಗೆ. ಪಿಕಪ್ ಡ್ರಾಪ್ ಇರೋದಿಲ್ಲ, ಬರೀ ಡ್ರಾಪ್ ಮಾತ್ರ. ಬಂದು ದೇವಸ್ಥಾನದ ಹತ್ರ ಬಿಟ್ಟು ಹೋಗೋದಕ್ಕೆ 1 ಡಬಲ್ ಚಾರ್ಜ್ ಕೇಳಿದ್ರು. ಸೊ ಹಾಗಾಗಿ ನಾವು ನಮ್ಮ ಓನ್ ವೆಹಿಕಲಲ್ಲೇ ಬಂದು ಆರಾಮಾಗಿ ದರ್ಶನ ಮಾಡಿಕೊಂಡು ಈಗ ನೆಕ್ಸ್ಟ್ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನೆಕ್ಸ್ಟು ಯಾವ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ತೀನಿ. ಅಷ್ಟು ಮಳೆ ಬಿದ್ರೂ ಶೆಕೆ ಅಲ್ಲ.
ನಾವು ನೆಕ್ಸ್ಟ್ ಶಿವನ ದರ್ಶನ ಮುಗಿಸಿ ಬಂದಿದೆ ವಿಷ್ಣು ಟೆಂಪಲ್ಗೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಬನ್ನಿ ನೋಡ್ಕೊಂಡು ಬರೋಣ. ವಿಷ್ಣುವಿನ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆವು ನೆಕ್ಸ್ಟು ಈ ಪ್ಲೇಸ್ಗೆ. ಸೊ ಏನೋ ಡಿಫ್ರೆಂಟಾಗಿದೆ ಅಂತ ನೋಡೋದಕ್ಕೆ ಹೋದ್ವಿ. ಸೊ ಇದು 66 ನಾಗ ಟೆಂಪಲ್ ಅಂತ. ಸೊ ನಾಗದೇವತೆಗಳನ್ನ ಇಲ್ಲಿ ಪೂಜೆ ಮಾಡುವ ರೀತಿ ಈ ರೀತಿ ಇದೆ. ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಾವು ಔಟ್ಸೈಡಿಂದನೇ ನಾನು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟು ನಾವು ಹೊರಟಿದ್ದು ಯಾವ ಟೆಂಪಲ್ಗೆ ಅಂತ, ರಾಜರಾಜೇಶ್ವರ ಟೆಂಪಲ್ ಅಂತ. ನಾವಿದ್ದಿದ್ದ ಜಾಗದಿಂದ ಅಲ್ಲಿಗೆ ಒಂದು 1/2 ಅವರು. ರಾಜರಾಜೇಶ್ವರ ಟೆಂಪಲ್ಲು ತುಂಬ ಅಮೋಘವಾಗಿದೆ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಸೂಪರ್ ಎಕ್ಸ್ಪೀರಿಯನ್ಸು. ನಾವು ಅಂದ್ಕೊಂಡ್ವಿ ಇಲ್ಲಿ ಲೇಡೀಸ್ಗೂ ಅಲೋ ಇದೆ, ಜೆಂಟ್ಸ್ಗೂ ಅಲೋ ಇದೆ ಅಂತ. ಬಟ್ ನೋಡಿದ್ರೆ ಲೇಡೀಸ್ಗೆ ಅಲೋ ಇಲ್ಲ ಈ ಟೆಂಪಲಲ್ಲಿ. ಯಾವುದೋ ಒಂದು ಟೈಮಿಂಗ್ಸಲ್ಲಿ ಯಾವುದೋ ಪೂಜೆ ಒಂದು ನಡೆಯುತ್ತಂತೆ, ಆಗ ಇಲ್ಲಿ ಲೇಡೀಸ್ಗೆ ಅಲೋ ಇದೆ. ಅದಾದ ಪೂಜೆ ಆದಮೇಲೆ ಸೊ ಇಲ್ಲಿ ಲೇಡೀಸ್ಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗೆ ನಮ್ಮ ಯಜಮಾನ್ರು ನಮ್ಮ ತೇಜು ಇಬ್ಬರು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದರು. ನಾನು ಹಾಗೆ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇದೊಂಥರ ತುಂಬ ಅದ್ಭುತವಾಗಿದೆ. ಪರಶುರಾಮ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಳ ಅಂತ ಹೇಳ್ತಾರೆ. ಯಾವ ಥರ ಇದೆ ಆ ಮಳೆ ಹನಿ, ತುಂತುರು ಹನಿಗೂ ಅದಕ್ಕೂ ತುಂಬ ಬ್ಯೂಟಿಫುಲ್ ಆದಂತಹ ಪ್ಲೇಸು. ಎಸ್ಪೆಷಲಿ ಮೊಬೈಲಲ್ಲಿ ವಿಡಿಯೋ ಮಾಡೋದು ಗೊತ್ತಾದರೆ ಪಟ್ ಅಂತ ಮೊಬೈಲ್ ಕಿತ್ಕೊತಾರೆ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ. ಬಟ್ ನಾನು ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆದಷ್ಟು ನಾವು ಈ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ರೈನ್ ಕೋಟ್ ಅಂತೂ ಮಿಸ್ ಮಾಡಬೇಡಿ. ರೈನ್ ಕೋಟು ಅಥವಾ ಛತ್ರಿ, ಅಂಬ್ರಲಾ ಈ ಥರ ಇಟ್ಕೊಂಡೇ ಬನ್ನಿ. ಯಾಕಂದರೆ ಅಷ್ಟು ಮಳೆ ಅಂದರೆ ಹೆವಿ ಮಳೆ ಇತ್ತು. ದರ್ಶನ ಮುಗಿಸ್ಕೊಂಡು ಔಟ್ಸೈಡ್ ಬರ್ತಾ ಇದ್ದಂಗೆ ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡಿ. ಈ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜನೇ ಬೇರೆ. ನೆಕ್ಸ್ಟು ನಾವು ಹೊರಟಿದ್ದು ಮಾದಾಪುರದಲ್ಲಿರುವಂತಹ ಮುತ್ತಪ್ಪ ಶ್ರೀ
ಸೊ ಅಲ್ಲಿ ಹೊರಟ್ವಿ. ಸ್ವಲ್ಪ ರಶ್ ಇತ್ತು ಆ ಜಾಗದಲ್ಲಿ, ಎಲ್ಲ ಕಡೆ ಓಕೆ ಆಗಿತ್ತು, ಬಟ್ ಈ ಜಾಗದಲ್ಲಿ ಮಾತ್ರ ಸ್ವಲ್ಪ ರಶ್ ಇತ್ತು. ಸ್ಟೆಪ್ಸ್ ಹಿಡಿದು ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಹೋಗೋದಂತೂ ಮರಿಲೇಬೇಡಿ. ಎಲ್ಲಿಂದ ಎಲ್ಲಿಗೋದ್ರೂ ಮಳೆ 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 ಮಳೆ. ನೆಕ್ಸ್ಟ್ ನಾವು ಹೋಗಿದ್ದೆ ಕನ್ನೂರು ಬೀಚು. ಡ್ರೈವಿಂಗ್ ಬೀಚ್ಗೆ ಹೋಗಿದ್ದು. ಅಲ್ಲಿ ತುಂಬ ನೀರಿನ ಫೋರ್ಸ್ ಜಾಸ್ತಿ ಇತ್ತು ಅಂತ ಹೇಳಿ ಡ್ರೈವಿಂಗ್ಗೆ ಬಿಡ್ತಾ ಇರಲಿಲ್ಲ. ಸೊ ಹೋಗಿ ಆಟ ಆಡ್ಕೊಂಡು ಬರ್ಬೋದು ಅಷ್ಟೇ. ನೋಡಿದ್ರಲ್ಲ ನಾವು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ ಅಂತ. ಫೈನಲಿ ಕೊನೆಯದಾಗಿ ನಾವು ಬೀಚ್ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ಸನ್ಸೆಟ್ ನೋಡೋಣ ಅಂತೇಳಿ ತುಂಬ ಇಷ್ಟ ಆಯಿತು. ಬಟ್ ಏನು ಮಾಡೋಕ್ಕೂ ಆಗಲ್ಲ ಮಾನ್ಸೂನಿಂದ. ನಾವು ಹೋಗಿದ್ದು ಡ್ರೈವ್ ಮಾಡಬೇಕು ಅಂತಲೇ ಹೋಗಿದ್ದು. ಬಟ್ ನೋಡಿದ್ರೆ ಅದು ಫ್ಲಾಪ್ ಆಯಿತು. ಯಾಕೆ ಅಂದರೆ ಅಲ್ಲಿ ಮಾನ್ಸೂನ್ ಇದ್ದ ಕಾರಣ ಗಾಡಿಗಳನ್ನ ಹಲೋ ಮಾಡ್ತಾ ಇರಲಿಲ್ಲ. ಹೆವಿ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಅಂತೂ ಇಂತೂ ಬಂದು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಕೊಟ್ಟಿಯೂರಿಗೆ ಬಂದವರು ಈ ಪ್ಲೇಸಸ್ನೆಲ್ಲ ನೀವು ವಿಸಿಟ್ ಮಾಡಿ 2 ಡೇಸಲ್ಲಿ ಆರಾಮಾಗಿ ಬ್ಯಾಂಗ್ಳೂರು ರೀಚ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.